ಸಂಜೆ ಆನಂದ ಅಪ್ಪ ಏನಪ್ಪ ಹಿಂಗ್ ಬರ್ತಿದ್ಯಾ? ಇತ್ತು ಇವತ್ತು ಸೋಪ್ ಹಾಕೊಂಡು ಸ್ನಾನ ಮಾಡಿದ್ದೀನಿ ಮೈಸನ್, ಹೆಂಗಿದ್ದೀನಿ? ಹೇಳದ್ ನೋಡು, ತಿಂಗಳಿಗೊಂದ್ಸಲ ನಾನು ಸೋಪ್ ಹಾಕೊಂಡು ಸ್ನಾನ ಮಾಡೋದು. ಮತ್ತಿನ್ನೇನು ದಿನ ಸೋಪ್ ಹಾಕೊಂಡ್ರೆ ಸೋಪ್ ಖಾಲಿ ಆಗಲ್ವಾ? ಹೇಯ್, ದೊಡ್ಡ ಬಾಡಿ ಬಿಲ್ಡರ್ ತರ ಮೈ ತೋರ್ಸ್ಕೊಂಡು ಓಡಾಡಿ ಸಾಕು. ಮೊದ್ಲೋಗಿ ಡ್ರೆಸ್ ಹಾಕೋಬಾವು. ಡ್ರೆಸ್ಸು ಇದನ್ನ ಫ್ರಿಜ್ ಮೇಲೆ ಇಟ್ಟಿರ್ತೀನಿ, ನೀವು ತಗೊಂಡು ಹಾಕೊಂಡು ಬರ್ಬೇಕು, ಸರಿನಾ? ಓಕೆ ಮೈಸನ್, ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ಅಪ್ಪ ಈಗ ನಮ್ಮ ಮನೆ ಮೊದ್ಲಿನ ತರ ಇಲ್ಲ, ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಪ್ಪ. ನಾನು ಅಷ್ಟೇ, ಈಗ ಮೊದ್ಲಿನ ತರ ಇಲ್ಲ ಮೈಸನ್. ಐ ಆಮ್ ಚೇಂಜ್. ಆಯ್ತು, ನೀನ್ ಒಳಕ್ ಹೋಗಪ್ಪ. ಓಕೆ ಮೈ ಡಿಯರ್ ಸನ್ಸ್. ಆಯಾದ ಈ ಸಂಜೆ ಆನಂದ ತಂದಿರಲು. ಒಂದ್ ನಿಮಿಷ. ಏನೋ ಡೀಪಾಗಿ ಓದ್ತಾ ಇದ್ರಿ ಅಂತ ಅನ್ಸುತ್ತೆ. ಅಣ್ಣ ಅದಕ್ಕೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಸಾರಿ ಮಾ, ಓದ್ತಿದ್ದ, ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ ನಿಮಿಷ ಇರಿ. ಏನಾಯ್ತು? ಅವಾಗ್ಲಿಂದ ಇಬ್ರು ಹೀಗೆ ಹೇಳ್ತಾ ಇದ್ದೀರಾ, ಒಂದ್ ನಿಮಿಷ ಅಂತಿದ್ದೀರಾ? ಅದು ಅಣ್ಣ ನಿಮ್ಗೇನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ. ನನ್ಗ? ಬೆಳಿಗ್ಗೆ ನೀವದ್ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಇದ್ ತಂದಿದ್ದೀನಿ. ಯಾವ್ದನ್ನ? ಒಂದ್ ನಿಮಿಷ ಇರಿ. ಹೇಯ್, ಈ ಲಿಟ್ಟಿದ ಕವರ್ ಇಲ್ಲಿ ಅಲ್ಲೇ ಇತ್ತಲ್ಲೋ. ಇವಾಗ ತಾನೇ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ನೋಡು. ಇಲ್ಲ ಎಲ್ಲೋಯ್ತಣ್ಣ? ಇಟ್ಕೊಂಡ್ರು. ಅಣ್ಣ ಇಲ್ಲಿ ಇಟ್ಟಿದ್ದಲ್ಲ. ನಾನು ಅಲ್ಲೇ ನೋಡಿದ್ ಕಣೋ, ಇವಾಗ ಕಾಣಿಸ್ತಿಲ್ವಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಹೇಳ್ತೀನಿ. ಏನಪ್ಪ ಇದು? ಹೇಗಿದೆ ಮೈಸನ್? ಅಯ್ಯೋ, ನೀನ್ ಹಿಂಗೆ ನಡ್ಕೊಂಡು ಹೋದ್ರೆ ಬೀದಿಲಿ ಎಣಗಳು ಬಿದ್ದಾಗುತ್ತೆ. ನೀನ್ ಅಂದ ನೋಡಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಅಪ್ಪ, ಇದು ಲೇಡೀಸ್ ಡ್ರೆಸ್ ಅಪ್ಪ. ಓ, ಹೊಸ ಫ್ಯಾಷನ್. ಹರಿ ಪ್ರೀತಿಯಿಂದ ಹುಡುಕಿ ನಂಗೋಸ್ಕರ ತಂದಿದ್ದಾನೆ. ಅಪ್ಪ, ಇದು ಲೇಡೀಸ್ ಡ್ರೆಸ್ ಕಣಪ್ಪ, ಹಿಂಗಸ್ರ ಹಾಕೋದು. ಅಯ್ಯೋ, ಇದನ್ನ ಅತ್ಗೆಗೆ ಅಂತ ತಂದಿರೋದು. ಹಾ, ಕಲ್ಲು ಕೊಟ್ಟು ಕಲ್ಲು ಸಕ್ಕರೆ ಅಂತ ಅಪ್ಪನ್ನೇ ಯಾಮಾರಿಸೋಷ್ಟು ಬೆಳೆದ್ಬಿಟ್ಟಿಯೇನೋ ಆಗುಂತಕ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ನಾನು ಯಾವತ್ತಾದ್ರೂ ಕತ್ತೆ ಕೂಲಿಂಗ್ ಗ್ಲಾಸ್ ತಂದಿದ್ದೀನಾ? ಡೊಂಕ್ ಮರಕ್ ಬಟ್ಟೆ ಸುತ್ತಂಗಿದೆ. ಹೋಗ್ ಮೊದ್ಲು ಚೇಂಜ್ ಮಾಡ್ಕೊಬ, ಹೋಗು. ಅಪ್ಪ, ತುಂಬಾ ಕೆಟ್ಟದಾಗ ಕಾಣಿಸ್ತಿದ್ಯಪ್ಪ. ಈ ನನ್ ಮಕ್ಕಳು ನನ್ನ ಸೊಸೆ ಮುಂದೆನೆ ನನ್ನ ಇನ್ಸಲ್ಟ್ ಮಾಡ್ತಾವ್ರೆ. ಎಲ್ಲಾರನು ಒಂದೇ ಸಲ ಬ್ಲಾಸ್ಟ್ ಮಾಡ್ಬಿಡ್ಲಾ? ಇನ್ನು ಏನ್ ಮುಖ ನೋಡ್ತಾ ನಿಂತಿದ್ಯಾ? ಮೊದ್ಲಾಗ ತೆಗಿಯೋದನ. ಬೇಡ ಪರವಾಗಿಲ್ಲ, ಇದನ್ನ ಇವರೇ ಹಾಕೊಳ್ಳಿ. ಇದು ನಂಗೆ ಚೆನ್ನಾಗ್ ಕಾಣಲ್ಲ, ನನ್ಗಿಂತ ಜಾಸ್ತಿ ಇವ್ರಿಗೆ ಕ್ಯೂಟ್ ಅನ್ಸ್ತಿದೆ. ಏನೋ
ಕ್ಯೂಟಾ? ಆ ಹೆಂಗೆ ಅಯ್ಯೋ ಮೈ ಸನ್, ಮೂಲಂಗಿಗೂ ಮದರಂಗಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ರ ನಿಮ್ಗೆ? ನನ್ ಸೊಸೆ ನೋಡ್ ಕಲ್ತ್ಕೊಡ್ರ ಬುದ್ಧಿನ. ಏನಮ್ಮ, ನಾನ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ? ಸೂಪರ್. ಏನಣ್ಣ ಇದು? ಪಾ ಅದು ನನ್ನ ಮಾತು ಕೇಳಿಪ್ಪ. ಸ್ಟಾಪ್ ಇಟ್. ಯಾರು ಮಾತಾಡ್ಬೇಡಿ. ನನ್ ಸೊಸೆ ಹೇಳಾಯ್ತು, ಐ ಲೈಕ್ ದಿಸ್ ಕಾಸ್ಟ್ಯೂಮ್. ಇದಕ್ಕೂ ಮೇಲೆ ನನ್ಗೆ ಇನ್ನೇನ್ ಬೇಕು? ಏನಮ್ಮ? ಸಾರಿ ರೀ, ನಿಮಗೆ ಅಂತ ತಂದಿದ್ದ ಡ್ರೆಸ್ನ ಅಪ್ಪ ಹಾಕೊಂಡ್ಬಿಟ್ರು. ನಿಮಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಲ್ಲ, ಏನಾದರೂ ಎಡ್ವರ್ಟ್ ಮಾಡಿಲ್ಲ ಅಂದರೆ ತಿಂದಿದ್ದು ಅರ್ಗದೇ ಇಲ್ಲ. ನೀವೇನು ಬೇಜಾರಾಗ್ಬಿಡಿ, ನಾಳೆ ನಿಮಗೆ ಮ್ಯಾಚ್ ಆಗುವಂಥದ್ದೇ ತರ್ತೀನಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡ್ತಾನೆ ಇದ್ದೀರಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ಮಾತಾಡಿ, ಅದಕ್ಕೆ ಪರ್ಮಿಷನ್ ಬೇರೆ ಕೇಳಬೇಕಾ? ನೀವು ತಪ್ಪಾಗಿ ತಿಳ್ಕೊಬಾರ್ದು. ಹೇಳಿಲ್ವಾ ರೀ ಲವ್ ಲಕ್ಷಣ ಅಂತ? ನನ್ನ ಗೆಸ್ಸು ಕರೆಕ್ಟ್ ಆಗಿದೆ. ಕೊನೆಗೂ ನೈಟ್ ಡ್ರೆಸ್ಸಿಂದ ನನ್ನ ಮೇಲೆ ಲವ್ ಬಂತು. ಹಲೋ, ನಿಮ್ನೆ ಕೇಳಿದ್ದು. ಹೇಳಿ ಹೇಳಿ, ನೀವು ಏನ್ ಬೇಕಾದ್ರೂ ಕೇಳ್ಬೋದು. ಫುಲ್ ಪರ್ಮಿಷನ್ ಇದೆ, ನಾನು ಏನು ತಿಳ್ಕೊಳಲ್ಲ. ಇನ್ಮೇಲಿಂದ ದಯವಿಟ್ಟು ನೀವು ನಂಗೆ ಏನು ತರಕ್ ಹೋಗ್ಬೇಡಿ. ಯಾಕೆ ಅಂತ ಕೇಳ್ಬೋದಾ? ನೆನ್ನೆ ನೈಟಿ ತಂದ್ರಿ, ಇವತ್ ನೈಟ್ ಡ್ರೆಸ್ ತಂದ್ರಿ. ನಿನ್ನೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಇವತ್ತು ಇತ್ತಂದೆ. ಇದು ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಇನ್ನು ಬೇರೆ ತರ್ತೀನಿ. ನಿಮ್ಗೆ ಇಷ್ಟವಾಗಿದ್ದ ಡಿಸೈನು, ಇಷ್ಟವಾಗಿದ್ದ ಕಲರು, ನಿಮ್ಗೆ ಇಷ್ಟ ಆಗಿದ್ದು ಹೇಳಿ. ನೀವ್ ನಂಗೆ ಏನಾದ್ರೂ ತರೋದೇ ನಂಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ನಿಮ್ಗಾಗ್ಲೇ ತುಂಬಾ ಖರ್ಚುಗಳಾಗಿದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗೆದ್ರೆ ಏನು ಖಾಲಿ ಆಗುತ್ತಾ? ಹಂಗೆ ನನಗಿದೆಲ್ಲ ಲೆಕ್ಕನೇ ಅಲ್ಲ. ಇಲ್ಲಿವರೆಗೂ ನೀವು ನಂಗೆ ಮಾಡಿರೋದೇ ಸಾಕು. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗಿದೆ. ನಂಗೋಸ್ಕರ ನೀವು ಎಷ್ಟೆಲ್ಲ ಫೇಸ್ ಮಾಡಿದ್ದೀರಾ. ನಮ್ಮ ಮನೆಯವ್ರನ್ನ, ಆರ್ಯನ, ಅದು ಅಲ್ಲದೆ ರೌಡಿಗಳ ಜೊತೆ ಹೊಡೆದಾಟ ಎಲ್ಲ ಮಾಡಿದ್ದೀರಾ. ಆದ್ರೆ ನಾನು ನಿಮ್ಗೋಸ್ಕರ ಏನ್ ಮಾಡಿದ್ದೀನಿ? ಚೇಚೆ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನನಗೆ ಅದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ರೀ. ಒಬ್ಬ ವೀರನ್ಗೆ ಹೋರಾಡಕ್ ಛಲ ಬೇಕು ಅಂದ್ರೆ ನಿಮ್ಮಂತ ಬಲ ಜೊತೆಲಿದ್ರೆ ಸಾಕು. ಎಂಥವ್ರು ಬಂದ್ರು ಸೊಳ್ಳೆ ತರ ಫಟ್ ಅಂತ ಹೊಡೆದು ಉಫ್ ಅಂತ ಊದ್ ಬಿಸಾಕ್ಬಿಡ್ಬೋದು. ನಾನ್ ಹೇಳೋದ್ ಕೇಳಿ ಫಸ್ಟ್. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ. ಆದ್ರೆ ಅದನ್ನೇ ತೀರಾ ಸಲ್ಗೆ ಮಾಡ್ಕೊಳ್ಳೋದು ಬೇಡ ಪ್ಲೀಸ್. ಇನ್ಮೇಲಿಂದ ನಂಗೋಸ್ಕರ ಅಂತ ಏನು ತರಕ್ ಹೋಗ್ಬೇಡಿ. ನಾನು ಈಗ ಇಲ್ಲಿದ್ದೀನಿ ಹೌದು, ಆದ್ರೆ ಯಾವಾಗ್ಲೂ ನಾನಿಲ್ಲಿ ಇರಲ್ಲ ಅಂತ ಗೊತ್ತಲ್ವಾ? ನನ್ ಕೆಲ್ಸ ಸಿಕ್ತಿದಂಗೆ ನಾನಿಲ್ಲಿಂದ ಹೊರಟೋಗ್ತೀನಿ. ಅಲ್ಲಿವರೆಗೂ ನನ್ ಪಾಡೆಗೆ ನಾನು ಇರ್ತೀನಿ. ನೀವ್ ನಂಗೆ ಈ ತರ ಏನೇನೋ ತಂದ್ರೆ ನಂಗೆ ಕಷ್ಟ ಆಗತ್ತ. ಅಲ್ಲ ರೀ, ಒಂದ್ ಡ್ರೆಸ್ ತಂದ್ರೆ ಕಷ್ಟ ಆಗ್ಬಿಡುತ್ತಾ? ಹೌದು, ಅಷ್ಟಕ್ಕೂ ಈ ಡ್ರೆಸ್ ಎಲ್ಲ ತಂದ್ಕೊಡಕ್ಕೆ ನೀವ್ ಯಾರು? ನಂಗೇನಾದ್ರೂ ಬೇಕಂದ್ರೆ ನಾನೇ ತರ್ತೀನಿ. ನೀವ್ ತರೋ ಅವಶ್ಯಕತೆ ಇಲ್ಲ. ಸಾರಿ, ಬೇಜಾರಾಗ್ಬೇಡಿ.
ಅಣ್ಣ ನಾನು ಹೆಲ್ಪ್ ಮಾಡ್ಲಾ? ಬೇಡಮ್ಮ. ಪರವಾಗಿಲ್ಲ, ನಾನು ಮಾಡ್ತೀನಿ. ಅಣ್ಣ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ. ಎಲ್ಲಿಂದ ತಂದೋ? ಸರಿಯಾಗಿರೋದ್ ತರ್ಬೇಕು ತಾನೆ. ನನ್ನ ಫ್ರೆಂಡ್ ಕೊಟ್ಟಿದ್ದು ಸೆಟ್ ಆಗುತ್ತೆ ಅಂತ ಹಾಕೊಂಡೆ, ಆದ್ರೆ ಸೆಟ್ ಆಗ್ತಿಲ್ಲ. ಏಯ್ ಮಯ್ಯೆ, ನಿನ್ ಫ್ರೆಂಡ್ ಯಾಕೋ ನಿನಗೆ ಕೊಟ್ಟ? ಯಾಕೆ ಕೊಟ್ಟ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟ. ನೀನ್ ಬೇಡ ಅಂತ ಹೇಳತ್ತಾನೆ. ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅಂತಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಯ್ಯೆ ಏನಂದೆ? ಇನ್ನೊಂದ್ಸಲ ಜೋರ ಹೇಳು, ಹೇಳಿ ಹೇಳಿ ಹೇಳು. ಫ್ರೆಂಡು ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅಂತಂದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ ಅಂತಂದೆ. ಕರೆಕ್ಟ್. ಫ್ರೆಂಡ್ಶಿಪ್ ಅಲ್ಲಿ ಒಬ್ರು ಏನಾದ್ರೂ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ರೀಸನ್ನೇ ಬೇಡ. ಫ್ರೆಂಡ್ ಆಗಿದ್ರೆ ಸಾಕು. ತಗೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಬ್ಲಡ್ ರಿಲೇಶನ್ಶಿಪ್ ಅಲ್ಲಿ ಬನ್ಸಕ್ ಆಗದೆ ಇರೋನ ಆ ದೇವ್ರು ಫ್ರೆಂಡ್ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಕೊಟ್ಟಿರ್ತಾನಂತೆ. ಅದ್ ಕೆಲವ್ರಿಗೆ ಅರ್ಥ ಆಗಲ್ಲ ಬಿಡು. ನನಗೆ ಅರ್ಥ ಆಗಿದೆ ಅಣ್ಣ, ಅದಕ್ಕೆ ತಾನೇ ಗಿಫ್ಟ್ ತಗೊಂಡಿದ್ದು. ನಿನಗೆ ಅರ್ಥ ಆಗಿದ್ದು ಬೇರೆಯವ್ರ ತಲೆಗೆ ಅರ್ಥ ಆಗಿಲ್ಲ ಕಣ. ಇದು ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗೋರ್ಗೆ ಅರ್ಥ ಆದ್ರೆ ಸಾಕು ಬಿಡು. ಚಂದು, ಚಂದನ ಏನು ಮಾಡ್ತಿದ್ಯಾ? ಏಯ್, ಯಾವಾಗ್ಲೂ ಮಾವ ಮಾವ ಅಂತ ಬರ್ತಿದ್ದವಳು ಇವತ್ತೇನು ಅದ್ಗೆ ಹೆಸರು ಹೇಳ್ತಾ ಬರ್ತಿದ್ಯಾ? ಯಾಕಂದ್ರೆ ಈಗ ಚಂದು ನಾನು ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ಫ್ರೆಂಡ್ಶಿಪ್. ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಾ? ಏನು ಮಾತಾಡ್ತಿಲ್ಲ? ಹುಷಾರಿಲ್ವಾ? ನೀನ್ ಬಂದ್ಯಲ್ಲ ಅದಕ್ಕೆ. ಸುಮ್ನೆ ಜೋಕು ಜೋಕು. ನಿನ್ ಕಿತ್ತೋಗಿರೋ ಜೋಕಿಗೆ ನೀನೇ ನಗ್ಬೇಕು. ಮಾತಿ ತಗೋ ಇದನ್ನ. ಏನಿದು? ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಐ ನೈಟಿ. ಹಾ ಬರ್ತಿ, ಅಣ್ಣ ನಿನಗೆ ಅಂತಾನೆ ತಂದಿರೋದು. ಹೇಗಿದೆ? ಮಾವ, ನಿಜವಾಗ್ಲೂ ಇದನ್ನ ನನಗೋಸ್ಕರ ತಂದಿಯಾ? ಅಲ್ಲ, ನಿಮ್ಮ ಅಮ್ಮಂಗೋಸ್ಕರ. ಕೇಳೋದ್ ನೋಡು, ಪಾಪ ಮುತ್ತಣ್ಣ ಮುಜುಗರ ಆಗುತ್ತೆ ಕೊಡೋದಕ್ಕೆ ಅನ್ಬಿಟ್ಟು ಅರಿಯಣ ತಂದ್ಕೊಟ್ಟ ಅಲ್ವಣ್ಣ? ಕರೆಕ್ಟ್. ನೀನ್ ನೈಟಿ ಹಾಕೊಂಡ್ರೆ ಹೇಗ್ ಕಾಣಿಸ್ತೀಯ ಅಂತ ನೋಡಕ್ಕೆ ಅಣ್ಣ ತಂದಿರೋದು. ಮಾವ, ನಿನ್ ಕೈಯಾರೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಗಾದ್ರೆ ಬೇಡವಾ? ಸರಿ, ವಾಪಸ್ ಕೊಡು. ಹಣ ಇಸ್ಕೋ, ಬೇರೆ ಯಾರಿಗಾರು ಕೊಡೋಣ. ಕೊಡು ಕೊಡು ಕೊಡು. ಓಹೋ, ನಾನ್ ಕೊಡಲ್ಲಪ್ಪ. ನನ್ ಮಾವ ನನಗೆ ಅಂತ ಪ್ರೀತಿಯಿಂದ ತಂದಿರೋದು. ಥ್ಯಾಂಕ್ ಯು ಸೋ ಮಚ್ ಮಾವ. ಭಾರತಿ, ನಾನು ಯಾವಾಗ್ಲೂ ನೈಟಿ ತಗೊಂಬಂದೆ. ಅವಳು ನನ್ ಬಗ್ಗೆ ಏನ್ ಅನ್ಕೊಳಲ್ಲ, ಏನು ತಿಳ್ಕೊಳಲ್ಲ, ಸಂತೋಷ ಪಡ್ತಾಳೆ. ಅವ್ರ ಅಮ್ಮಂಗ್ ಗೊತ್ತಾದ್ರೆ ಕೆಂಡ ಕಾರ್ತಾಳೆ. ಪಾಪ ಕಣೋ. ಸುಮ್ನೆ ಅವ್ರ ಅಮ್ಮನಿಂದ ಬಯಸೋ ಕೆಲಸ ಮಾಡ್ತೀಯ. ಯಾಕೋ ಹೀಗೆ ಯಾವಾಗ್ಲೂ ತಲೆ ಇಲ್ದಿರೋ ತರಲೆ ಮಾಡ್ತಿರ್ತೀಯ? ಏನು ಆಗಲ್ಲ ಅಣ್ಣ. ನೋಡು, ನೀನು ಅವಳಿಗೆ ಟೀ ಪುಡಿ, ಉಪ್ಪಿನಕಾಯಿ, ಅದು ಇದು ಅಂತ ಅವಾಗ ಕೊಡ್ತಿಂತೀಯ ತಾನೆ. ಅದಕ್ಕೆ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ನಿನ್ನ ಹೆಸರಲ್ಲಿ ನಾನೇ ಅವಳಿಗೆ ನೈಟಿ ತಂದ್ಕೊಟ್ಟಿದ್ದೀನಿ. ನೀನು ಕೊಟ್ಟಿದ್ಯಾ ಅಂತ ಹೇಳಿದ ತಕ್ಷಣ ಅವಳು ಎಷ್ಟು ಖುಷಿಯಿಂದ ತಗೊಂಡೋದ್ಲು ನೋಡ್ದಾ. ನಿನ್ನ ಮನ್ಸಿಗೆ ಬೇಜಾರು ಮಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ. ಆದ್ರೆ ಕೆಲವ್ರು ಇದ್ದಾರೆ, ಬೇಜಾರಾಗುತ್ತೆ ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ನಿಂದು ಬರೀ ಇಂಥದ ಕಣ, ಯಾವಾಗ್ಲೂ ಎಡವಟ್ ಮಾಡ್ತಿರು. ಏನಣ್ಣ, ಏನೋ ಸಕ್ಕದಾಗಿ ಪ್ಲಾನ್ ಮಾಡಿರೋ ತರ ಇದೆ. ಪಾಪ ಕಣ ಭಾರತಿ,
ಅಣ್ಣ ಅಂತ ಅವಳಿಗೇನು ತಂದ್ಕೊಡಲ್ಲ. ಅಟ್ಲೀಸ್ಟ್ ಅಣ್ಣನ ಹೆಸರಲ್ಲಿ ಏನಾದರೂ ಕೊಟ್ಟರೆ ಸ್ವಲ್ಪ ಖುಷಿ ಪಡ್ತಾಳೆ. ಅದಕ್ಕೆ ನಾನು ಕೊಟ್ಟೆ ಅಷ್ಟೆ. ಗೊತ್ತಾಯ್ತು ಬಿಡು, ಅಣ್ಣನ ಮ್ಯಾರೇಜ್ ಆದ್ರೆ ನಿನ್ ಟ್ರ್ಯಾಕ್ ಕ್ಲಿಯರ್ ಆಗುತ್ತೆ ಅಂತ ತಾನೆ. ಬೋಲೆ ಕಿಲಾಡಿ ನೀನು. ಏನೋ ಏನಾದ್ರು ಕೆಲಸ ಹೇಳಿದ್ರೆ ಹೇಗೆ ಯಾರಾದ್ರು? ಇಲ್ಲಣ್ಣ, ಎಲ್ಲರೂ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಟೆಂಪ್ರವರಿ ಕಾರ್ ಓಡಿಸ್ಕೊಂಡಿದ್ದೀನಿ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಮ್ಮ ನೀನ್ ಥ್ಯಾಂಕ್ಸ್ ಹೇಳುವಂತ ಸಹಾಯ ನಾನೇನ್ ಮಾಡಿದೆ? ಹ ಇದೇನಣ್ಣ ಹೀಗೆ ಕೇಳ್ತಿದ್ದೀರಾ? ಅಷ್ಟು ದೊಡ್ಡ ಹೆಲ್ಪ್ ಮಾಡಿ ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಾ? ಅಲ್ಲಮ್ಮ, ನನಗೆ ನೀನ್ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಣ್ಣ ಹೀಗೆ ಹೇಳ್ತಿದ್ದೀರಾ? ಅದೇಣ, ಇವತ್ತು ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನಿನ್ನ ಹತ್ರ. ಓಹೋ ಅದಾ, ನನಗೆ ಗೊತ್ತೇ ಇರ್ಲಿಲ್ಲಮ್ಮ. ಸರಿ ಹೋಗ್ಬಾ, ಒಳ್ಳೇದಾಗ್ಲಿ. ಗೊತ್ತಿರ್ಲಿಲ್ವಾ? ಇದೇನಣ್ಣ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಹೇಳಿರೋದಕ್ಕೆ ಅಲ್ವಾ ನಾನು ಇಂಟರ್ವ್ಯೂಗೆ ಹೋಗ್ತಿರೋದು. ಅದೇಣ, ನಿನಗೆ ಗೊತ್ತಿರೋ RJ ಕನ್ಸ್ಟ್ರಕ್ಷನ್ ಅವರು ಕಾಲ್ ಮಾಡಿದ್ರು. ನೀನು ಅವ್ರ ಹತ್ರ ಎಲ್ಲ ಮಾತಾಡ್ದಂತಲ್ಲ. ಒಂದು 10:30 ಹಂಗೆ ಅಲ್ಲಿಗೆ ಹೋದ್ರೆ ಸಾಕಂತೆ. ಅಲ್ಲಿಗೆ ಇಂಟರ್ವ್ಯೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ ಇವರು ಇಂಟರ್ವ್ಯೂ ಚೆನ್ನಾಗಿ ಮಾಡ್ತಾರಣ್ಣ, ನೀನೇನು ಗಾಬರಿ ಆಗ್ಬಿಡ. ನಿನ್ನ ಹೆಸರು ಉಳಿಸ್ತಾರೆ. ಹೌದಣ್ಣ, ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಅನ್ನೋದು ಬಿಟ್ರೆ ನನ್ನ ನಾಲೆಜ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ. ಬೇಕಿದ್ರೆ ನೋಡ್ತೀರಿ, ನಾನು ಇಂಟರ್ವ್ಯೂ ಕೊಟ್ಟು ಬಂದ್ಮೇಲೆ ಅವರೇ ನಿಮಗೆ ಕಾಲ್ ಮಾಡಿ ನನ್ನ ಬಗ್ಗೆ ಹೇಳ್ತಾರೆ. ಆಯ್ತಮ್ಮ, ಆಯ್ತು. ನನ್ನ ಕಡೆಯಿಂದ ನಿನಗೆ ಥ್ಯಾಂಕ್ಸ್ ಅಣ್ಣ. ಸರಿಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ಮಾತಾಡ್ತಾ ರೆಡಿನೇ ಆಗಿಲ್ಲ ಇನ್ನ. ಸರಿ, ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೀನಿ. ಹೋಗಿ ಹೋಗಿ ಆರಾಮಾಗೆ ಹೋಗಿ ಬನ್ನಿ, ಏನು ಅರ್ಜೆಂಟ್ ಇಲ್ಲ, ಏನು ತೊಂದರೆ ಇಲ್ಲ. ಅಣ್ಣ ಅವರಿಗೆಲ್ಲ ಹೇಳಿದ್ದಾನೆ. ಒಂದು 10:30 ಅಷ್ಟರಲ್ಲಿ ಅಲ್ಲಿಗೆ ಹೋದ್ರೆ ಸಾಕು. ಯಾಕಣ್ಣ ನನ್ನ ಸಾಕು ಹೇಳ್ದೆ? ನೀನ್ ಆರ್ಕಿಟೆಕ್ಟ್ ಅಲ್ವಾ? ನಿನ್ನ ಹೆಸರು ಹೇಳಿದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ಯಾಕೋ ಯಾಕೋ ಹಿಂಗ್ ಹೊಟ್ಟೆ ಉರಿಸ್ತೀಯ? ಕಾಡ್ಗೆ ಹೋದ್ರೆ ನೀನ್ ಕಾಟ ತಪ್ಪಿದಲ್ವಲ್ಲೋ. 2 ರೊಟ್ಟಿ 1 ಲಂಗೋಟಿ ಜೀವನ ಕಣೋ ನಂದು. ಯಾಕೋ ಪದೇ ಪದೇ ಸುಳ್ಳು ಹೇಳಿ ನನ್ನ ನೆಮ್ಮದಿ ಹಾಳು ಮಾಡ್ತೀಯ? ಟೆನ್ಷನ್ ಆಗ್ಬೇಡ ಅಣ್ಣ, ನಾನು ಇದೀನಿ. ಏನೋ ಇದೆಯಾ? ಮುಖ ನೋಡ್ಕೊ ನಿಂದು. ಅವಳಿಗೆ ಸತ್ಯ ಗೊತ್ತಾದ್ರೆ ಎಷ್ಟು ನೋವು ಮಾಡ್ಕೊಳಲ್ಲ ಹೇಳು. ಡೋಂಟ್ ವರಿ ಅಣ್ಣ, ಏನು ಗೊತ್ತಾಗಲ್ಲ. ನಿನಗೊಂದು ರೆಸ್ಪೆಕ್ಟ್ ಇರ್ಲಿ ಅಂತ ಹೇಳ್ದೆ. ಮಣ್ಣು ಇಲ್ಲ. ಏನ್ ಮಾಡ್ತಿದ್ಯಾ ಗೊತ್ತಾ ನೀನು? ಕದ್ದು ಹಣ್ಣು ತಿಂದು ಸಿಪ್ಪೆನ ನನ್ನ ಮೇಲೆ ಬಿಸಾಕ್ತಿದ್ಯಾ. ಅಯ್ಯೋ ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಸಮಾಧಾನವಾಗಿರೋ. ಅವಳು ಏನೇ ಕೇಳಿದ್ರು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತಿರು ಅಷ್ಟೇ. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಹ್ಞೂ 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 ಅದೇ. ಏನಾಯ್ತು? ನಡಿಯೋ. ಏನಾಯ್ತ್ರಿ? ಚಂದನ, ಏನೋ ಜೋರಾಗಿ ಕಿರ್ಸ್ಕೊಂಡ್ರಲ್ಲ, ಯಾಕೆ ಏನಾಯ್ತು? ಚಂದನ, ಏನಮ್ಮ ಆಯ್ತು? ಅದು ನಾನು ಜಾರ್ ಬಿದ್ಬಿಟ್ಟೆ. ಅಯ್ಯೋ, ಹುಷಾರಾಗಿ ನೋಡ್ಕೊಂಡು ಕಾಲಿಡೋದಲ್ವಾ? ಅಲ್ಲ ಅಣ್ಣ, ಅದು ಒಳಗ್ ಯಾರೋ. ಓಕೆ ಅಲ್ವಮ್ಮ? ತುಂಬಾ ಏಟಾಗಿಲ್ಲ ತಾನೆ? ಇಲ್ಲ ಅಣ್ಣ, ಏನಾಗಿಲ್ಲ. ಅಣ್ಣ, ಯಾವಣ್ಣ ಈ ಸೋಪ್ ನಲ್ಬಿಸಾಕಿರೋದು? ಕೊನೆದಾಗ ಯಾರು ಸ್ನಾನಕ್ಕೆ ಹೋಗಿದ್ದು? ಅಪ್ಪ. ಇವತ್ತು ಆ ಅಪ್ಪನ್ ಬೆನ್ ಮೂಳೆ ಮುರಿತೀನಿ ನಾನು. ಬೇಡ, ನಾನೇ ನೋಡ್ಕೊಂಡು ಕಾಲಿಡ್ಬೇಕಿತ್ತು, ಬಿಡಿ. ಛೇ, ಸ್ವಲ್ಪನಾದ್ರೂ ಬುದ್ಧಿ ಬೇಡದಣ್ಣ ಆ ಅಪ್ಪನಿಗೆ. ಅಯ್ಯೋ, ಏನು ತೊಂದರೆ ಆಗಿಲ್ಲ ಬಿಡಿ. ಸರಿ, ನಾನು ಬೇಗ ಹೋಗಿ ರೆಡಿ ಆಗ್ತೀನಿ. ಕರೆಕ್ಟ್ ಟೈಮ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಣ್ಣನ್ ಕೆಟ್ಟ ಹೆಸರು ಬರುತ್ತೆ. ಆಯ್ತಾಯ್ತಾಯ್ತು, ಬೇಗ ಬೇಗ ನೀವು ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಹೊರಡೋಣ. ಹೋಗಿ ಹೋಗಿ. ಹುಷಾರಮ್ಮ.
ಬಾರ ಅಣ್ಣ, ಈ ಮನೇಲಿರೋರು ಯಾರು ಮನುಷ್ಯ ಇಲ್ಲ. ಮನೇಲಿ ಒಂದು ಹುಡುಗಿ ಇರುವಾಗ ಹೆಂಗಿರ್ಬೇಕು ಅಂತ ಗೊತ್ತಾಗಲ್ವಾ? ಯಾವ್ದನ್ನ ಎಲ್ಬೇಕಂದ್ರೆ ಬಿಸಾಕ್ಬಿಡೋದಾ? ಈ ಮನೇಲಿ ಒಂದು ಹುಡುಗಿ ಇದ್ದಾಳೆ ಅಂತ ಮೊದ್ಲು ನಿನಗ್ ಗೊತ್ತೇನೋ? ಅಪ್ಪ ಸೋಪ್ ಬಿಸಾಕಿದಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ, ಆದ್ರೆ ನೀನು ಚಂದನ ಲೈಫಲ್ಲಿ ದಿನ ಸೋಪ್ ಹಾಕ್ತಿದ್ಯಾ, ಅದ್ ನಿನಗೆ ಗೊತ್ತಾಗ್ತಿಲ್ವಾ? ನೋಡರಿ, ಸೋಪ್ ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಆ ಏಟನ್ನ ಹೇಗಾದ್ರೂ ವಾಸಿ ಮಾಡ್ಕೋಬಹುದು. ಸುಳ್ಳು ಮೇಲೆ ನಂಬಿಕೆ ಇಟ್ಟು ಜಾರ್ ಬಿದ್ರೆ ವಾಸಿ ಆಗೋದು ತುಂಬಾ ಕಷ್ಟ, ತಿಳ್ಕೊ. ಅದ್ಗೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಕೆಳಗೆ ಕೂತ್ಕೋತೀನಿ. ಅಯ್ಯೋ ಅದ್ಗೆ ಕೆಳಗ್ ಕೂತ್ಕೊಂಡ್ರೆ ನಿಮ್ ಡ್ರೆಸ್ ಐರನ್ ಎಲ್ಲ ಹಾಳಾಗುತ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ಸ್. ಇಟ್ಸ್ ಓಕೆ ಅದ್ಗೆ. ಸಾಕಣ್ಣ. ಅದ್ಗೆ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ. ಆಲ್ ದ ಬೆಸ್ಟ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಮೈ, ನಂಗೆ ಕಾನ್ಫಿಡೆನ್ಸ್ ಇದೆ.